ಎಸ್ ಪ್ರೇಮ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ಮೊದಲನೇದಾಗಿ ಲಾಸ್ಟ್ ಟೈಮ್ KL ರಾಹುಲ್ ಅವರು ಈ ಚಿನ್ನಸ್ವಾಮಿಯಲ್ಲಿ ಆಡಿ ಗೆದ್ದು ಹಾಗೆ ಸೆಲೆಬ್ರೇಟ್ ಮಾಡಿದ್ದು ಸಾಕಷ್ಟು ವೈರಲ್ ಆಗಿತ್ತು, ಸದ್ದು ಮಾಡಿತ್ತು. ಇವತ್ತು ಅವರ ಬರ್ಡೇ ಬೇರೆ, ಹೀಗಾಗಿ ಆ ಸೆಲೆಬ್ರೇಷನ್ ಇವತ್ತು ಕಂಟಿನ್ಯೂ ಆಗುತ್ತಾ ಹೇಗೆ? ಮೇಡಮ್, ಬಟ್ ಹೋದ್ ಸಾರಿ ನಾವಿನ್ನ ಚಾಂಪಿಯನ್ ಆಗಿರ್ಲಿಲ್ಲ. ಈ ಸಾರಿ ನಾವು ಹೋದ್ ಸಾರಿ ಕಪ್ ಎತ್ತಿದೀವಿ. ಈ ಬಾರಿ ಡಿಪೆಂಡಿಂಗ್ ಚಾಂಪಿಯನ್ ಆಗ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲ ತಯಾರಿ ನಡ್ಕೊಂಡ್ ಬಂದಿದೀವಿ. ಜೊತೆಗೆ 5 ಪಂದ್ಯಗಳಲ್ಲಿ ನಾವು 4 ಗೆದ್ದು 1 ಸೋತಿದ್ವಿ. ಆದ್ರೆ DC 4 ಮ್ಯಾಚ್ ಆಡಿದ್ರೆ 2 ಸೋತ್ 2 ಗೆದ್ದಿದ್ದಾರೆ. ಒಂದ್ ಕಡೆಗೆ ಸಮತೋಲನವನ್ನ ಹೊಂದಿದ ತಂಡ RCB ತಂಡ, ಇನ್ನೊಂದ್ ಕಡೆಗೆ ಮಧ್ಯಮ ಕ್ರಮಾಂಕದಲ್ಲಿ ಸ್ಥಿರತೆ ಇಲ್ಲ. ಓಪನರ್ ಹೊರತುಪಡಿಸಿದ್ರೆ ಮಿಡ್ಲ್ ಆರ್ಡರ್ ಬಲ ಇಲ್ಲ. ಫಿನಿಶರ್ ತುಂಬಾ ಚೆನ್ನಾಗಿದ್ದಾರೆ, ಬೌಲಿಂಗ್ ತುಂಬಾ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಡೆಲ್ಲಿ ಸಮತೋಲನದಿಂದ ಕೂಡಿಲ್ಲ. ಇನ್ನ ಈ ಬಾರಿ ಕರ್ನಾಟಕದ ಪ್ಲೇಯರ್ಗಳು ನೀವು ಹೇಳಿದ ಹಾಗೆ ಎಲ್ಲಾ ತಂಡದಲ್ಲೂ ಕೂಡ ಮಿಂಚ್ತಿದ್ದಾರೆ. ನಮ್ಮಲ್ಲೂ ಕೂಡ ದೇವದತ್ ಪಡಿಕಲ್ ಮಿಂಚ್ತಾ ಇದ್ರೆ, ಇನ್ನೊಂದ್ ಕಡೆಗೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರೋದು ಕೂಡ ಪ್ರಸಿದ್ಧ ಕೃಷ್ಣ ನಮ್ಗೆ GT ತಂಡದಲ್ಲಿ ಇದ್ದಾರೆ. ಇನ್ನೊಂದ್ ಕಡೆಗೆ ಪಂಜಾಬ್ ಅಲ್ಲೂ ಕೂಡ ಅಷ್ಟೇ ವೈಶಾಖ್ ವಿಜಯ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇನ್ನ ಡೆಲ್ಲಿ ಅಂತ ಬಂದಾಗ ಇಬ್ಬರಿದ್ದಾರೆ ಕನ್ನಡಿಗರು, ಒಬ್ಬರಿಗಿನ ಅವಕಾಶ ಸಿಕ್ಕಿಲ್ಲ. ಆದ್ರೆ ಓಪನರ್ ಆಗಿರುವ KL ರಾಹುಲ್ ಹೋದ್ ಬಾರಿ ಬಹಳ ನಿರೀಕ್ಷೆ ಇತ್ತು. ಅದೊಂದು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಒಂದು ಕಾರಣ ಕೂಡ ಇತ್ತು. ನಾವೆಲ್ಲರೂ ಕೂಡ ಮನೆ ಮಗ ಹುಡುಗನ್ನ ಯಾಕೆ ನೀವು ವಾಪಸ್ ತಗೊಳ್ಳಲ್ಲ, ಯಾಕೆ ವೆಂಕಟೇಶ್ ಅಯ್ಯರ್ ಇಂದ ಬಿದ್ದಿದ್ದೀರಾ, ಅವ್ರಿಗೂ ಬಹಳ ಜನ ಆಲ್ರೆಡಿ ಸೇರ್ಕೊಂಡ್ಬಿಟ್ಟಾರೆ. ಜೆರ್ಸಿಲು ಕೂಡ ಕಾಣಿಸ್ಕೊಂಡಿದ್ರು ಅವ್ರು RCB ಜೆರ್ಸಿಲಿ. ಈ ಎಲ್ಲದರ ಹಿಂದೆ ಒಂದು ನೋವಿತ್ತು. ಜೊತೆಗೆ ನಾನು ಆಡಿರೋ ಜಾಗದಲ್ಲಿ ನನ್ನನ್ನು ತಗೊಂಡಿಲ್ಲ ಅಂದ್ಮೇಲೆ ನನ್ನ ಪ್ರದರ್ಶನ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನ ಹೋದ್ ಬಾರಿ ಗೆದ್ರು ಡೆಲ್ಲಿ ತಂಡ. ಆ ಗೆಲುವಿಗೆ ಪ್ರಮುಖ ಕಾರಣಕರ್ತರು KL ರಾಹುಲ್. ಆ ಒಂದು ಎಲ್ಲ ನನಗೆ ಹೇಳಿದ್ನಲ್ವಾ, ಆಲ್ರೆಡಿ RCB ಆಗಿ ಸೇರ್ಕೊಂಡಿದ್ದಾರೆ ಅಂತೇಳಿ ತುಂಬಾ ಅಭಿಮಾನಿಗಳು ಖುಷಿ ಕೂಡ ಪಟ್ಟಿದ್ರು, ಇನ್ಕ್ಲೂಡಿಂಗ್ ನಾವು ಕೂಡ ಸೇರ್ಕೊಳ್ಳಿ ಅಂದಿದ್ದೀವಿ ಪ್ರದರ್ಶನದ ಆಧಾರದ ಮೇಲೆ. ಆ ಒಂದು ನಿರಾಸೆಯಲ್ಲಿ ಆ ಪ್ರದರ್ಶನವನ್ನ ಮಾಡಿದ್ರು ಅನ್ನುವುದನ್ನ ಹೊರತುಪಡಿಸಿದ್ರೆ, ಅದಾಚೆಗೆ ಅದನ್ನ ಕೇಳಿದಾಗ ಕೂಡ ನಾನು ಅಗ್ರೆಸಿವ್ ಮೋಡಲ್ ಮಾಡಿದ್ದಲ್ಲ, ಬೇರೆ ಕಾರಣಗಳನ್ನು ಕೂಡ ಕೊಟ್ಟರು ಅವರು.